ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕು. ಕೆ ಇ ಬಿ ಇಂಜಿನಿಯರ್ಗಳು ಅಥವಾ ಲೈನ್ಮೆನ್ಗಳು ತಪ್ಪ, ರೈತರುಗಳು ತಪ್ಪ. ಏಕೆಂದರೆ ಗೋರ್ಮೆಂಟ್ ಅಫಿಷಿಯಲ್ಸ್ಗಳ ಮೇಲೆ ಅವಾಗವಾಗ ಗದ್ದಲ ಆಗ್ತಿದ್ದಾವೆ. ಅದಕ್ಕೆ ಏನಂತ ಕಾರಣ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನನಗಾಗಿರೋ ಅನುಭವದ ಪ್ರಕಾರ ಈ ವಿಡಿಯೋವನ್ನು ಪೂರ್ತಿ ನೋಡಿ ಆಮೇಲೆ ನೀವು ಸರಿಯಾದ ಕಾಮೆಂಟ್ ಮಾಡಿ ಸ್ನೇಹಿತರೆ. ಏಕೆಂದರೆ ನಮ್ಮ ತೋಟದಲ್ಲಿರುವ ಟಿ ಸಿಯಲ್ಲಿ ಕಿಟ್ಟು ಸುಟ್ಟೋಗಿತ್ತು ಸ್ನೇಹಿತರೆ. ಅದಕ್ಕೆ ಲೈನ್ಮ್ಯಾನ್ಗಳಿಗೆ ಹೇಳಿದ್ದೆ, ಬಂದು ಬರೇ ಟಿ ಸಿಗೆ ಕಿಟ್ ಸುಟ್ಟೋಗಿರೋದು ನೋಡೋಕ್ಕೆ ಹೇಳೋಕ್ಕೆ ಹೆಚ್ಚು ಕಮ್ಮಿ 3 ದಿನ ಟೈಮ್ ಮಾಡಿದ್ರು ಸ್ನೇಹಿತರೆ. ಆಮೇಲೆ ಕಿಟ್ ಸುಟ್ಟೋಗಿತ್ತೆ, ವೈರ್ ಸುಟ್ಟೋಗಿತ್ತೆ, ಕಿಟ್ ತಗೊಂಬ ಅಂತ ಹೇಳಿದ್ಮೇಲೆ ನಾನು ಹೋಗಿ ಅಂಗಡಿಗೆ ಹೋಗಿ ಕಿಟ್ ತಗೊಂಬಂದೆ ಸ್ನೇಹಿತರೆ. ಆ ಕಿಟ್ ಹಾಕೋಕ್ಕೆ ಬರೋಬ್ಬರಿ 15 ದಿವಸದಿಂದ ದಿನನಿತ್ಯ ಕೆ ಇ ಬಿಗೆ ಹೋಗಿ ಒಂದು 2-3 ಸಲ ಇಂಜಿನಿಯರ್ಗಳಿಗೆ ಹೇಳಿದ್ದೆ, ಲೈನ್ಮೆನ್ಗಳ್ನ ಕಳಿಸಿ ಸರ್, ರೆಡಿ ಮಾಡಿಕೊಡ್ತಾರೆ ಒಂದು ಅರ್ಧ ಗಂಟೆ ಒಳಗೆ ಅಂತ ಹೇಳಿದೆ. ಸರಿ ಕಳಿಸ್ತೀನಿ ಅಂತ ಹೇಳಿದರು. ಅವಾಗ ಲೈನ್ಮೆನ್ಗಳಿಗೂ ಒಂದು 2-3 ಸಲ ಹೇಳಿದೆ ಸ್ನೇಹಿತರೆ. ಅವರು ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಬರಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ದಿನನಿತ್ಯ 2-3 ಸಲ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬರಲಿಲ್ಲ. ಬರೋಬ್ಬರಿ 15 ದಿವಸ ಆದರೂ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ಸಂಜೆ ಬರ್ತೀನಿ, ನಾನೇನೋ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಕೆಲಸ ಮುಗಿಲಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಬಂದು ರೆಡಿ ಮಾಡಿಕೊಡ್ತಾ ಇಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಎಂದರೆ, ರೈತರುಗಳು ಸರ್ವೇ ಸಾಮಾನ್ಯ ಇಂಜಿನಿಯರ್ಗಳ್ತವ ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳ್ತವ ಜಗಳಾಡೋಕ್ಕೆ ಇದು ಒಂದು ಕಾರಣ ಆಗಿರ್ತೈತಿ. ಏಕೆಂದರೆ ಒಂದು ಬೆಳೆ 10ರಿಂದ 11 ದಿವಸದ ಮೇಲೆ ನೀರು ಕೊಡದೆ ಹೋದರೆ ಒಣಗಲು ಪ್ರಾರಂಭಿಸುತ್ತದೆ. ಅದೇ ಅಡಿಕೆ ತೋಟನೇ, ತೆಂಗಿನ ತೋಟನೇ ಇರ್ಬೋದು, 15 ದಿವಸದ ಮೇಲೆ ನೀರು ಕೊಡದೆ ಹೋದರೆ ಒಣಗಲು ಪ್ರಾರಂಭಿಸುತ್ತದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ರೈತರುಗಳು ಎಲ್ಲ ಬೆಳೆದಿರ್ತಾರೆ. ಕೊನೆ ಮೂಮೆಂಟಲ್ಲಿ ನೀರೈತೆ, ಬಟ್ ಟಿ ಸಿ ಸಮಸ್ಯೆ, ಕರೆಂಟ್ ಸಮಸ್ಯೆ ಆಗಿ ಒಣಗಲು ಪ್ರಾರಂಭಿಸಿದಾಗ ರೈತರುಗಳಿಗೆ ಕೋಪ ಬಂದಿರುತ್ತದೆ. ಆ ಕಾರಣದಾಗ ಅವ್ರು ಏನು ಮಾಡ್ತಾರೆ, ಇವತ್ತು ನೋಡಿ, ನಾಳೆ ನೋಡಿ, ನಾಡ್ದು ನೋಡಿ, ಒಂದು 15 ದಿವಸ ಆದಮೇಲೆ ಕೆ ಇ ಬಿ ಇಂಜಿನಿಯರ್ಗಳು ಹೋಗಿ ಸ್ವಲ್ಪ ಜೋರು ಮಾಡ್ತಾರೆ. ಅವಾಗ ಏನಾಗುತ್ತೆ, ಮಾತು ಬೆಳೆದು ಜಗಳನೇ ಆಗುತ್ತದೆ. ಇದರಿಂದ ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಅಂತ ನಮ್ಮ ದೇಶದಾಗೆ ಇಂಥವೇ ಸರಿಸುಮಾರು 100 ಕೇಸ್ಗಳು ಇನ್ನೂ ಪೊಲೀಸ್ ಸ್ಟೇಷನ್ ಹಂಗೇ ಇದ್ದಾವೆ ಸ್ನೇಹಿತರೆ. ಇದರಲ್ಲಿ ತಪ್ಪು ಯಾರ್ದು, ನೀವು ಸರಿಯಾದ ಕಾಮೆಂಟ್ ಮಾಡಿ ಸ್ನೇಹಿತರೆ.